ಅನೇಕ ಪುರುಷರು ಹೊರಗೆ ಹೇಳಿಕೊಳ್ಳದ ಒಂದು ಸಮಸ್ಯೆ ಇದೆ. ಸಂಬಂಧದಲ್ಲಿ ತುಂಬಾ ಬೇಗ ದಣಿವು ಅನುಭವವಾಗುವುದು. ಇದರಿಂದ ಕೆಲವರಿಗೆ ಆತ್ಮವಿಶ್ವಾಸ ಕಡಿಮೆಯಾಗಬಹುದು, ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಬಹುದು ಮತ್ತು ನನ್ನಲ್ಲೇ ಏನಾದರೂ ಸಮಸ್ಯೆ ಇದೆಯಾ ಎಂಬ ಪ್ರಶ್ನೆ ಕಾಡಬಹುದು. ಆದರೆ ನಿಜ ಏನೆಂದರೆ ಇದಕ್ಕೆ ಹಲವಾರು ಸಾಮಾನ್ಯ ಕಾರಣಗಳಿರಬಹುದು. ಮೊದಲ ಕಾರಣ ಮಾನಸಿಕ ಒತ್ತಡ. ಹೆಚ್ಚಿನ ಚಿಂತೆ, ಆತಂಕ ಮತ್ತು ಟೆನ್ಷನ್ ಇದ್ದಾಗ ಮನಸ್ಸು ಸಂಪೂರ್ಣ ಶಾಂತವಾಗಿರುವುದಿಲ್ಲ. ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾದರೆ ಅದರ ಪರಿಣಾಮ ದೇಹದ ಪ್ರತಿಕ್ರಿಯೆಯ ಮೇಲೂ ಕಾಣಿಸಿಕೊಳ್ಳಬಹುದು. ಎರಡನೇ ಕಾರಣ ಆತ್ಮವಿಶ್ವಾಸದ ಕೊರತೆ. ನಾನು ಸರಿಯಾಗಿ ಮಾಡುತ್ತೀನೋ ಇಲ್ಲವೋ ಎಂಬ ಅತಿಯಾದ ಯೋಚನೆ ಕೆಲವೊಮ್ಮೆ ವ್ಯಕ್ತಿಯನ್ನು ಇನ್ನಷ್ಟು ಗಾಬರಿಗೊಳಿಸುತ್ತದೆ. ಇದರಿಂದ ದೇಹ ಸಹಜವಾಗಿ ಪ್ರತಿಕ್ರಿಯಿಸುವುದಿಲ್ಲ. ಮೂರನೇ ಕಾರಣ ಸರಿಯಾದ ನಿದ್ರೆ ಮತ್ತು ಆರೋಗ್ಯದ ಕೊರತೆ. ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಸಿಗದಿದ್ದರೆ ದೈಹಿಕ ಶಕ್ತಿ ಕುಗ್ಗಬಹುದು. ಇದರಿಂದ ದೇಹ ಬೇಗ ದಣಿವನ್ನು ಅನುಭವಿಸಬಹುದು. ನಾಲ್ಕನೇ ಕಾರಣ ಅಸ್ವಸ್ಥ ಜೀವನ ಶೈಲಿ. ಧೂಮಪಾನ, ಮದ್ಯಪಾನ, ವ್ಯಾಯಾಮದ ಕೊರತೆ ಮತ್ತು ಅಸ್ವಸ್ಥ ಆಹಾರ ಪದ್ಧತಿ ಇವು ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಐದನೇ ಕಾರಣ ಅತಿಯಾದ ಒತ್ತಡ ಮತ್ತು ತ್ವರಿತ ನಿರೀಕ್ಷೆಗಳು. ಕೆಲವರು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಅತಿಯಾಗಿ ಯೋಚಿಸುತ್ತಾರೆ. ಆದರೆ ದಾಂಪತ್ಯ ಜೀವನದಲ್ಲಿ ಮುಖ್ಯವಾದುದು ಸ್ಪರ್ಧೆ ಅಲ್ಲ, ಪರಸ್ಪರದ ಅರ್ಥ ಮಾಡಿಕೊಳ್ಳುವಿಕೆ. ಒಂದು ಸತ್ಯ ನೆನಪಿಡಿ, ಈ ರೀತಿಯ ಸಮಸ್ಯೆಗಳು ಅನೇಕ ಜನರಲ್ಲಿ ಸಾಮಾನ್ಯವಾಗಿರಬಹುದು. ಸರಿಯಾದ ನಿದ್ರೆ, ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಮನಸ್ಸಿಗೆ ಶಾಂತಿ ಇವು ದೇಹಕ್ಕೆ ಸಹಜ ಚೈತನ್ಯವನ್ನು ಕೊಡುತ್ತವೆ. ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು. ಯಾಕೆಂದರೆ ಆರೋಗ್ಯಕರ ಮನಸ್ಸು ಮತ್ತು ಆರೋಗ್ಯಕರ ದೇಹ ಉತ್ತಮ ದಾಂಪತ್ಯ ಜೀವನದ ಆಧಾರ.